ನಮಸ್ಕಾರ. ಎರಡನೇ ಸಲ ಸೂಪರ್ ಓವರ್ನಲ್ಲಿ ಪಂದ್ಯ ಸೋತು ವಿಶ್ವಕಪ್ನಿಂದ ಹೊರಬಿತ್ತು ಅಫ್ಘಾನ್. ಬಳಿಕ ಅತ್ತರು ರಶೀದ್ ಖಾನ್. ನಂತರ ನೀಡಿದರು ದೊಡ್ಡ ಹೇಳಿಕೆ. ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಅಹಮದಾಬಾದ್ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ಹಾಗೂ ಅಫ್ಘಾನಿಸ್ತಾನ ನಡುವಿನ T20 ವಿಶ್ವಕಪ್ನ 13ನೇ ಪಂದ್ಯ ರಣರೋಚಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 2 ಸೂಪರ್ ಓವರ್ಗಳನ್ನು ನಡೆದ ಈ ಪಂದ್ಯವನ್ನ ಗೆದ್ದುಕೊಳ್ಳುವಲ್ಲಿ ಆಫ್ರಿಕಾ ತಂಡ ಕೊನೆಗೂ ಯಶಸ್ವಿಯಾಯಿತು. ವಾಸ್ತವವಾಗಿ ಸೂಪರ್ ಓವರ್ಗೂ ಮುನ್ನ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಸುಲಭ ಜಯ ದಕ್ಕಿತ್ತು. ಆದರೆ 20ನೇ ಓವರ್ನಲ್ಲಿ ಕಗಿಸೋ ರಬಾಡ ಮಾಡಿದ 2 ನೋ ಬಾಲ್ಗಳು ತಂಡವನ್ನ ಇಕ್ಕಟ್ಟಿಗೆ ಸಿಲುಕಿಸಿದಲ್ಲದೆ ಪಂದ್ಯವನ್ನ ಸೂಪರ್ ಓವರ್ಗೆ ತಳ್ಳಿತ್ತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ 187 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಅಫ್ಘಾನ್ ತಂಡ ಕೂಡ ಇದೇ ಮೊತ್ತವನ್ನ ಕಲೆ ಹಾಕಿತು. ಇದರಿಂದಾಗಿ ಪಂದ್ಯ ಸೂಪರ್ ಓವರ್ಗೆ ಸಾಗಿತು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ 17 ರನ್ ಕಲೆ ಹಾಕಿದರೆ ಇತ್ತ ದಕ್ಷಿಣ ಆಫ್ರಿಕಾ ತಂಡ ಕೂಡ 17 ರನ್ ಬಾರಿಸಿತು. ಇದರಿಂದ ಪಂದ್ಯ 2ನೇ ಸಲ ಸೂಪರ್ ಓವರ್ಗೆ ಸಾಗಿತು. 2ನೇ ಬಾರಿಯೂ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ 23 ರನ್ ಕಲೆ ಹಾಕಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಅಫ್ಘಾನ್ 19 ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿ ಪಂದ್ಯವನ್ನ ಕೊನೆ ಹಂತದಲ್ಲಿ ಸೋತಿತು. ಇನ್ನು 2ನೇ ಬಾರಿ ಸೂಪರ್ ಓವರ್ ನಡೆದಿದ್ದಾಗ ಅಫ್ಘಾನ್ ಗೆಲುವಿಗೆ 24 ರನ್ಗಳ ಗುರಿಯನ್ನ ನೀಡಲಾಗುತ್ತದೆ. ಆದ್ಯಾಗೂ ಈ ಹಂತದಲ್ಲಿ ಅನುಭವಿ ನಬೀರ್ ಅವರನ್ನ ಕಣಕ್ಕಿಳಿಸಿದ್ದು ಅಫ್ಘಾನ್ ತಂಡದ ಸೋಲಿಗೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಅದಾದ ಬಳಿಕ ಬಂದ ರೆಹಮಾನುಲ್ಲಾ ಗುರ್ಬಾಜ್ ರವರು 4 ಎಸೆತಗಳಲ್ಲಿ 3 ಸಿಕ್ಸ್ ಬಾರಿಸಿದರು ಸ್ನೇಹಿತರೆ. ಇದರೊಂದಿಗೆ ಕೊನೆ ಎಸೆತದಲ್ಲಿ 6 ರನ್ಗಳ ಅಗತ್ಯವಿರುತ್ತದೆ. ಆದ್ಯಾಗೂ ಆ ಹಂತದಲ್ಲಿ ಒತ್ತಡಕ್ಕೊಳಗಾದ ಗುರ್ಬಾಜ್ ಸಿಕ್ಸ್ ಬಾರಿಸಲಾಗದೆ ವಿಕೆಟ್ ಒಪ್ಪಿಸಿದರು. ಅಂತಿಮವಾಗಿ ಅಫ್ಘಾನ್ ತಂಡ 4 ರನ್ಗಳಿಂದ ಕೊನೆ ಹಂತದಲ್ಲಿ ಪಂದ್ಯವನ್ನ ಸೋತಿತ್ತು. ಇಫ್ ಇನ್ ಕೇಸ್ ಗುರ್ಬಾಜ್ ಮೊದಲೇ ಬ್ಯಾಟಿಂಗ್ಗೆ ಬಂದಿದ್ದರೆ ಪಂದ್ಯದ ಫಲಿತಾಂಶವೇ ಬೇರೆ ಆಗುವ ಸಾಧ್ಯತೆಗಳಿತ್ತು ಸ್ನೇಹಿತರೆ. ಆದ್ಯಾಗೂ ಇದೀಗ ಅಫ್ಘಾನ್ ತಂಡದ ಈ ಫೈಟ್ಗೆ ಕ್ರೀಡಾ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಈ ಸೋಲಿನೊಂದಿಗೆ ಇದೀಗ ಅಫ್ಘಾನ್ ಸೂಪರ್ 8ರ ಹಂತದಿಂದ ಬಹುತೇಕವಾಗಿ ಹೊರಬಿದ್ದಿದೆ. ಮತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ರಶೀದ್ ಖಾನ್ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ನಲ್ಲಿ ಪ್ರತಿಯೊಂದು ಪಂದ್ಯವು ಅನೇಕ ವಿಷಯಗಳನ್ನ ಕಲಿಸುತ್ತದೆ. ಇಂದು ನಾವು ಕೊನೆವರೆಗೂ ಎಲ್ಲವನ್ನ ಕೊಟ್ಟಿದ್ದೇವೆ ಮತ್ತು ಒಳ್ಳೆಯ ಫೈಟ್ ಅನ್ನ ಕೂಡ ನೀಡಿದ್ದೇವೆ. ಆದ್ಯಾಗೂ ಈ ದಿನ ನಮ್ಮದಾಗಿರಲಿಲ್ಲ. ಆದ್ಯಾಗೂ ನಿಮ್ಮ ಪ್ರೀತಿ ಹಾಗೂ ಬೆಂಬಲಕ್ಕೆ ನಾವು ತುಂಬಾ ಋಣಿಗಳಾಗಿರುತ್ತೇವೆ ಎಂದು ರಶೀದ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಿಜಕ್ಕೂ ನಿರಾಶೆಯಾಗಿದೆ. ಈ ಪಂದ್ಯವನ್ನ ನಾವು ಗೆಲ್ಲಬಹುದಾಗಿತ್ತು. ಆದ್ಯಾಗೂ ನಮ್ಮ ಪ್ಲಾನ್ಗಳು ಸರಿಯಾಗಿ ಎಕ್ಸಿಕ್ಯೂಟ್ ಆಗಿಲ್ಲ. ಇದೊಂದು ಆಫ್ ಡೇ ಆಗಿತ್ತು ಮತ್ತು ಈ ಆಟವನ್ನ ನಾವು ಮರೆಯುತ್ತೇವೆ ಎಂದು ರಶೀದ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾವು ಸೂಪರ್ 8ರಿಂದ ಹೊರಬಿದ್ದಿರಬಹುದು. ಆದ್ಯಾಗೂ ಆಫ್ರಿಕಾವನ್ನ ನಮ್ಮ ನೆರೆಯ ದೇಶ ಟೀಮ್ ಇಂಡಿಯಾ ಸೋಲಿಸಲಿದೆ. ಇದರೊಂದಿಗೆ ನಮ್ಮ ಸೇಡನ್ನ ಕೂಡ ಅವರು ತೀರಿಸಿಕೊಳ್ಳಲಿದ್ದಾರೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ.